ಬೇಕು. ರಜಪೂತ್ ಮಂಡಳಿ ಸಾಮಾಜಿಕ ನ್ಯಾಯ ಬೇಕೇ ಬೇಕು. ರಜಪೂತ್ ಮಹಾಸಭಾ ಮಂಡಳಿ ನಿರ್ಮಾಣ ಮಾಡಲೇಬೇಕು. ಆಗಲೇಬೇಕು. ಆಗಲೇಬೇಕು. ರಜಪೂತ್ ಮಹಾಸಭಾ ರಜಪೂತ್ ಮಂಡಳಿ ಮಂಡಳಿ ರಜಪೂತರ ಹಕ್ಕುಗಳು ರಜಪೂತರ ಹಕ್ಕುಗಳು ಬೇರೆ ಸಮಾಜಕ್ಕೆ ಆದಂತ ಎಲ್ಲ ಸೌಕರ್ಯ ಬೇಕೇ ಬೇಕು. ರಜಪೂತ್ ಅಭಿವೃದ್ಧಿ ಮಂಡಳಿ ನಿರ್ಮಾಣ ಆಗಲೇಬೇಕು. ರಜಪೂತ್ ಅಭಿವೃದ್ಧಿ ಮಂಡಳಿ ಮಾನ್ಯರೇ, ಹಾಗೂ ಸಮಾಜದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಸುಂದರ್ ಸಿಂಗ್ ಅವರೇ ಹಾಗೂ ಗೌರವಾಧ್ಯಕ್ಷರಾದ ಶ್ರೀಮಾನ್ ರಾಮಚಂದ್ರ ಸಿಂಗ್ ಅವರೇ ಹಾಗೂ ಹಿರಿಯರಾದ ಗಣೇಶ್ ಸಿಂಗ್ ಅವರೇ, ಮೇಘರಾಜ್ ಅವರೇ, ಎಲ್ಲ ರಜಪೂತ್ ಸಮಾಜ ಬಂಧು ಭಗಿನಿಯರೇ, ಹಿರಿಯರೇ, ವಿಶೇಷವಾಗಿ ರಜಪೂತ್ ಸಮಾಜ ಎಲ್ಲ ಮಹಿಳೆಯರು ಇವತ್ತು ಆಗಮಿಸಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತೀವಿ. ವಿಶೇಷ ಏನು ಅಂದರೆ, ನಮಗೆ ಈ ರಜಪೂತ್ ಸಮಾಜ ಅಂತಕ್ಕಂಥದ್ದು ನಾವು ಹಿಂದೆ ರಾಜ ಮಹಾರಾಜರ ಕಾಲದಿಂದಲೂ ಕೂಡ ಹೋರಾಟವನ್ನು ಮಾಡ್ತಾ ಬಂದಿರತಕ್ಕಂಥ ಒಂದು ಸಮಾಜ. ಈ ಒಂದು ಸಮಾಜ ಇವತ್ತು ಅಳಿವಿನ ಸ್ಥಿತಿಯಲ್ಲಿ ಇದೆ ಅಂತ ನಮಗೆ ಈ ಒಂದು ಸಮಾಜಕ್ಕೆ ತುಂಬ ಶೋಚನೀಯ ಪರಿಸ್ಥಿತಿಯಲ್ಲಿ ಇವತ್ತು ರಜಪೂತ್ ಸಮಾಜ ಕರ್ನಾಟಕ ರಾಜ್ಯದಲ್ಲಿದೆ. ಕರ್ನಾಟಕ ರಾಜ್ಯದಲ್ಲಿ ರಜಪೂತ್ ಸಮಾಜಕ್ಕೆ ಸಿಗಬೇಕಾದಂಥ ಯಾವುದೇ ಸೌಕರ್ಯಗಳನ್ನು ಸಿಗ್ತಾ ಇಲ್ಲ. ಅದೇ ರೀತಿ ಬೇರೆ ಸಮಾಜಗಳಿಗೆ ಹೋಲಿಸಿದರೆ ಇವತ್ತು ರಜಪೂತ್ ಸಮಾಜ ನಾವು ಬೆರಳೆಣಿಕೆಯಷ್ಟು ಇದ್ದೀವಿ. ಪ್ರತಿ ತಾಲೂಕಲ್ಲೂ ಕೂಡ 3ರಿಂದ 4 ಅಥವಾ 10 ಕುಟುಂಬ ಮೇಲ್ಪಟ್ಟು ನಾವಿಲ್ಲ. ನಮಗೆ ಗುರುತಿಸುವಂಥ ಕೆಲಸ ಯಾವುದೇ ಸರ್ಕಾರಗಳು, ಯಾವುದೇ ರಾಜಕೀಯ ಪ್ರತಿನಿಧಿಗಳು ಇದುವರೆಗೂ ಕೂಡ ಮಾಡ್ತಾ ಇಲ್ಲ. ಆ ಕಾರಣದಿಂದ ಇವತ್ತು ನಾವೆಲ್ಲ ಸಭೆ ಸೇರಿ ನಮ್ಮ ರಜಪೂತರ ಹಕ್ಕೊತ್ತಾಯಗಳನ್ನು, ರಜಪೂತರಿಗೆ ಸಮಾಜಕ್ಕೆ ಸಿಗಬೇಕಾದಂಥ ಸೌಕರ್ಯಗಳನ್ನು ಹಾಗೂ ಬೇರೆ ಸಮಾಜಕ್ಕೆ ಯಾವ ರೀತಿ ಹೆಚ್ಚಿನ ಮೇಲ್ವರ್ಗದ ಬಹುಸಂಖ್ಯಾತರ ಸಮಾಜಗಳಿಗೆ ಯಾವ ರೀತಿಯ ಒಂದು ಸೌಕರ್ಯಗಳು ಅವರಿಗೆ ಸೌಲಭ್ಯಗಳು ಸಿಗ್ತಾ ಇದೆ, ಅದೇ ರೀತಿ ಸೌಲಭ್ಯಗಳು ನಮ್ಮ ಸಮಾಜಕ್ಕೂ ಸಿಗಬೇಕು ಅಂತಕ್ಕಂಥ ಒಂದು ಹಕ್ಕೊತ್ತಾಯ ಮಾಡಲು ನಾವು ಸಭೆ ಸೇರಿ ಇವತ್ತು ಮಾನ್ಯ ವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ಒಂದು ಮನವಿ ಕೊಡಲು ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಸಭೆಯನ್ನು ಉದ್ದೇಶಿಸಿ ಈಗ ತಾನೇ ನೂತನವಾಗಿ ಆಯ್ಕೆಯಾದಂಥ ಸುಂದರ್ ಸಿಂಗ್ ಅವರು ಒಂದೆರಡು ಮಾತಾಡ್ತಾರೆ. ಸಮಾಜದ ಗೌರವ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಪದಾಧಿಕಾರಿಗಳೇ, ಹಿರಿಯರೇ, ಸೋದರ ಸೋದರಿಯರೇ, ಬಂಧು ಭಗಿನಿಯರೇ, ಪತ್ರಕರ್ತ ಮಿತ್ರರೇ, ಕರ್ನಾಟಕ ರಾಜ್ಯ ಸರ್ಕಾರ ಬೇರೆ ಸಮಾಜದ ನಿಗಮ ಮಂಡಳಿಗಳ ಅಭಿವೃದ್ಧಿ ಮಂಡಳಿಗಳನ್ನು ರಚಿಸಿದ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ರಜಪೂತ್ ಅಭಿವೃದ್ಧಿ ಮಂಡಳಿಯನ್ನು ರಚಿಸಬೇಕು ಅಂಥೇಳಿ ರಾಜ್ಯದಾದ್ಯಂತ ರಜಪೂತ್ ಮಹಾಸಭಾದಿಂದ ತಾಲೂಕು ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮ ಈ ದಿವಸ ಮಾಡ್ತಾ ಇದ್ದೇವೆ. ಅದಕ್ಕೆ ಅನುಗುಣವಾಗಿ ಈಗಾಗಲೇ ನಮ್ಮ ಸಹೋದರರು ಹೇಳ್ದಂಗೆ ರಜಪೂತ್ ಸಮಾಜ ಬಹಳ ಹಿಂದಿನಿಂದಲೂ ದೇಶದ ಗಡಿಯನ್ನು ಕಾಯ್ದಂಥದ್ದು, ಮಹಾರಾಜರ ಕಾಲದಲ್ಲಿ ರಾಜ್ಯವನ್ನು ರಕ್ಷಿಸ್ತಕ್ಕಂಥ ಕೆಲಸವನ್ನು, ಎಲ್ಲ ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಬಂದಿರತಕ್ಕಂಥದ್ದು ಈ ಸಣ್ಣ ರಜಪೂತ್ ಸಮಾಜದವರು. ಆ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಈ ಕರ್ನಾಟಕ ರಾಜ್ಯದ ಜನಸಂಖ್ಯೆಯ 1%ಕ್ಕಿಂತಲೂ ಕಡಿಮೆ ಜನಸಂಖ್ಯೆ ಉಳ್ಳುವ ಒಂದು ರಜಪೂತ್ ಸಮಾಜ ಅತ್ಯಂತ ಸಣ್ಣ ಸಮಾಜ. ಈ ಸಮಾಜಕ್ಕೆ ಒಂದು ಅಭಿವೃದ್ಧಿ ಮಂಡಳಿಯನ್ನು ರಚಿಸಬೇಕು ಅಂಥೇಳಿ ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ನಮ್ಮ ತಾಲೂಕು ರಜಪೂತ್ ಸಮಾಜದಿಂದ ಒತ್ತಾಯವನ್ನು AC ಅವರ ಮುಖಾಂತರ ನಾವು ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೇವೆ. ಮಾನ್ಯ AC ಸಾಹೇಬರು ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು, ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು. ಮುಖ್ಯಮಂತ್ರಿಗಳು ಕೂಡ ನಮ್ಮ ರಜಪೂತ್ ಮಹಾಸಭಾದ ವತಿಯಿಂದ ಏನು ರಜಪೂತ್ ಅಭಿವೃದ್ಧಿ ಮಂಡಳಿಯನ್ನು ರಚನೆ ಮಾಡಲಿಕ್ಕೆ ನಮ್ಮೆಲ್ಲರೂ ಒತ್ತಾಯ ಮಾಡ್ತಾ ಇದ್ದೇವೆ. ಇದನ್ನು ಪರಿಗಣಿಸಿ ಕೂಡಲೇ ರಜಪೂತ್ ಅಭಿವೃದ್ಧಿ ಮಂಡಳಿಯನ್ನು ರಚಿಸಬೇಕು ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಹಾಗೆ ಇಲ್ಲಿ ಬಂದಿರತಕ್ಕಂಥ ನಮ್ಮ ಸಮಾಜದ ಎಲ್ಲ ಬಂಧು ಭಗಿನಿಯರೇ, ರಾಜ್ಯಾದ್ಯಂತ ಈ ಒಂದು ಕ್ಷತ್ರಿಯ ರಜಪೂತ್ ಸಮಾಜ ಈಗಾಗಲೇ ಹೋರಾಟ ಮಾಡ್ತಾ ಇದ್ದೆ. ನಮಗೂ ಒಂದು ಅಭಿವೃದ್ಧಿ ಮಂಡಳಿ, ನಮಗೂ ಒಂದು ನಿಗಮ ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದೆ. ರಾಜ್ಯದಲ್ಲಿ ನಮ್ಮದೇ ಆದ ಒಂದು ಸ್ಥಾನಮಾನ ಇದೆ. ಹಿಂದೆ ಧರ್ಮ್ ಸಿಂಗ್ರವರು ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಈ ಒಂದು ನಮ್ಮ ಸಮಾಜದ ಮುಖ್ಯಮಂತ್ರಿಗಳು ಈಗ ಕೂಡ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅವರ ಮಗ ಅಜಯ್ ಸಿಂಗ್ರವರು ಕೂಡ ಇದ್ದಾರೆ. ಅವರಿಗೊಂದು ಮನವಿ ಮಾಡ್ಕೊತಾ ಇದ್ದೇವೆ. ನಮ್ಮ ಸಮಾಜ ತುಂಬ ಹಿಂದುಳಿದಿದೆ, ನಾವು ಹಿಂದುಳಿಬಾರ್ದು, ಮುಂದೆ ನಾವು ಬರಬೇಕು ಅನ್ನೋಕ್ಕೋಸ್ಕರ ಈ ಒಂದು ಹಳ್ಳಿಯಲ್ಲೂ ಕೂಡ ತಾಲೂಕಿನಾದ್ಯಂತ ಈ ಒಂದು ನಮ್ಮ ಸಮಾಜ ಅಭಿವೃದ್ಧಿಗೋಸ್ಕರ ಹೋರಾಟ ಆಗ್ತಿದೆ. ಎಲ್ಲ ಸಮಾಜಕ್ಕೆ ಯಾವುದೇ ರೀತಿಯ ಸೌಕರ್ಯ ಇದೆ ಅದೇ ಥರ ಸೌಕರ್ಯವನ್ನು ನಮ್ಮ ಸಮಾಜಕ್ಕೆ ನೀಡಬೇಕಂತೇಳಿ ಮುಖ್ಯಮಂತ್ರಿಯಲ್ಲಿ ನಾವು ಕೇಳ್ಕೊತಾ ಇದ್ದೇವೆ. ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಬೆಂಗಳೂರು
ರಜಪೂತ್ ಸಮಾಜ ಬಾಂಧವರು ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ. ರಜಪೂತ್ ಸಮಾಜ ಬಾಂಧವರು ಬರೆದುಕೊಂಡ ಮನವಿ. ನಮ್ಮ ರಜಪೂತ್ ಸಮಾಜವು ಗತಕಾಲದಲ್ಲಿ ರಾಜ ದರ್ಬಾರ ಮಾಡಿ ಅನೇಕ ಪ್ರಾಂತ್ಯಗಳಲ್ಲಿ ರಾಜ್ಯಗಳನ್ನು ಆಳಿ ಹಿಂದೂ ಧರ್ಮದ ರಕ್ಷಣೆಗಾಗಿ ತಮ್ಮ ಪ್ರಾಣಗಳನ್ನು ತ್ಯಾಗ ಮಾಡಿ ದೇಶವನ್ನು ರಕ್ಷಣೆ ಮಾಡಿದ ಕ್ಷತ್ರಿಯ ಸಮಾಜವಾಗಿತ್ತು. ಆದರೆ ಇಂದಿನ ಯುವ ಜನಾಂಗದವರು ರಜಪೂತರು ಯಾರು ಎಂದು ತಿಳಿಸುವ ಮಟ್ಟಿಗೆ ನಮ್ಮ ರಜಪೂತ್ ಸಮಾಜ ಅಧೋಗತಿ ಇಳಿದಿದೆ. ನಮ್ಮ ರಜಪೂತ್ ಸಮಾಜದ ಜನರು ಕರ್ನಾಟಕದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರ, ತಾಲೂಕು ಕೇಂದ್ರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ವಿರಳವಾಗಿ ವಾಸಿಸುತ್ತಿದ್ದಾರೆ. ನಾವು ನಮ್ಮ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಾಗಿದ್ದೇವೆ. ನಮ್ಮ ಸಮಾಜದ ಜನರು ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅತಿ ಹಿಂದುಳಿದಿದ್ದೇವೆ. ನಮ್ಮ ಸಮಾಜದವರು ಸರ್ಕಾರಿ ಹುದ್ದೆಗಳಲ್ಲಿ ಮತ್ತು ರಾಜಕೀಯ ಸ್ಥಾನಮಾನ ಪಡೆಯಲು ಅತಿ ಹಿಂದುಳಿದಿದ್ದಾರೆ. ನಮ್ಮ ಸಮಾಜದ 90% ಜನ ಬಡವರಿದ್ದು ಇವರು ಸಣ್ಣ ಪುಟ್ಟ ಕಾರ್ಮಿಕರಾಗಿ, ಕುಶಲಕರ್ಮಿಗಳಾಗಿ ಹಾಗೂ ಬೇಸಾಯಗಾರರಾಗಿ ಕಷ್ಟದ ಜೀವನ ನಡೆಸುತ್ತಿದ್ದಾರೆ. ನಮ್ಮ ಸಮಾಜದ ಬಾಂಧವರಿಗೆ ಸರ್ಕಾರದ ಯಾವುದೇ ಸಹಾಯ ಸೌಲಭ್ಯ ದೊರೆಯದೇ ಇರುವುದರಿಂದ ಇನ್ನೂ ಬಡತನದಲ್ಲಿಯೇ ಜೀವನ ನಡೆಸುತ್ತಿದ್ದಾರೆ. ಕಾರಣ ನಮ್ಮ ಸಮಾಜದವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸುಧಾರಣೆಯಾಗಲು ಮತ್ತು ಅಭಿವೃದ್ಧಿ ಹೊಂದಲು ಸರ್ಕಾರದ ಸಹಾಯ ಅತಿ ಅವಶ್ಯವಾಗಿರುತ್ತದೆ. ಕಾರಣ ಘನ ಸರ್ಕಾರದವರು ರಜಪೂತ್ ಸಮಾಜದ ಅಭಿವೃದ್ಧಿಗಾಗಿ ರಜಪೂತ್ ಸಮಾಜ ಅಭಿವೃದ್ಧಿ ಮಂಡಳಿಯನ್ನು ರಚನೆ ಮಾಡಿ ಈ ಜನರನ್ನು ಅಭಿವೃದ್ಧಿ ಹೊಂದಲು ಸಹಕಾರ ಕೊಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ.